ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ವಿಡಿಯೋ. ನಾನಿವತ್ತು ನಮ್ಮ ಮಂತ್ರಾಲಯದ ಟೂರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ನಾವು ಬಂದು ಫಸ್ಟು ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ಹೋಗಿದ್ದು. ಅಲ್ಲಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು. ನಾವು ಹೋಗಿದ್ದು ಜನರಲ್ ಬೋಗಿಗೆ, ಲಾತೂರ್ ಎಕ್ಸ್ಪ್ರೆಸ್ ಅಂತ. ನೈಟ್ 7:15ಕ್ಕೆ ಬರುತ್ತದು. ಅದು ನಿಮಗೆ ನೈಟ್ 2 ಗಂಟೆ ಒಳಗೆ ಮಂತ್ರಾಲಯ ರೈಲ್ವೆ ಸ್ಟೇಷನಿಗೆ ಬಿಡುತ್ತೆ. ಅರ್ಜೆಂಟಲ್ಲಿ ಹೊರಟಿದ್ರಿಂದ ನಾವು ಯಾವುದೇ ರಿಸರ್ವೇಷನ್ ಮಾಡಿರಲಿಲ್ಲ. ಜನರಲ್ ಬೋಗಿಗೆ ಹೋಗಿದ್ದು. ಅಲ್ಲಿ ಊಟ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನಲ್ಲಿ ಮಂತ್ರಾಲಯ ಮಠಕ್ಕೆ ಹೋದಾಗ ರಾತ್ರಿ 3:30 ಒಂದು ಅರ್ಧ ಗಂಟೆ 1 ಗಂಟೆ ಮಲಗಿದ್ವಿ ಅಷ್ಟೇ. ಅನೌನ್ಸ್ಮೆಂಟ್ ಮತ್ತು ದೇವಸ್ಥಾನದ ಮಠದ ಕಡೆಯಿಂದ. ಸೊ ಎಲ್ಲರೂ ಎದ್ದೇಳಬೇಕು ಅಂತಂದು ನಾವು ಎದ್ಬಿಟ್ಟು ಸೀದಾ ನದಿ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದರ್ಶನಕ್ಕೆ ಅಂತೇಳಿ ಬಂದ್ವಿ. ಒಂದು 20 ನಿಮಿಷ ಒಳಗೆ ನಮಗೆ ದರ್ಶನ ಸಿಕ್ತು. ಜಾಸ್ತಿ ಜನ ಇರಲಿಲ್ಲ ನಾವು ಹೋದಾಗ. ಅದಾದಮೇಲೆ ಆಚೆ ಬಂದು ನೋಡ್ರೆ ಫುಲ್ಲು ರಶ್ ಇತ್ತು. ಇದಿನ್ನೂ ಒಳಾಂಗಣ, ಇದರಲ್ಲೇ ಇಷ್ಟು ರಶ್ ಇತ್ತು. ನಾನು ಹಾಗೇನೇ ಅಷ್ಟದಿಕ್ಕಿಗೂ ನಮಸ್ಕಾರ ಮಾಡಿಕೊಂಡು ಬಂದೆ. ಅದು ರಾಯರ ಮಠದಲ್ಲಿ ಸನ್ನಿಧಾನದಲ್ಲಿ ಅಷ್ಟದಿಕ್ಕಲ್ಲೂ ಸೊ ಎಲ್ಲ ದೇವರು ಇರ್ತಾರೆ, ನಾವು ಬೇಡಿದ್ದನ್ನು ಕೊಡ್ತಾರೆ ಅಂತ ಯಾರೋ ಹೇಳಿದರು. ಒಳ್ಳೆ ಮನಸ್ಸಿಂದ ನಮಸ್ಕಾರ ಮಾಡ್ಕೊಂಡು ಬಂದರೆ ಸಾಕು, ನಮ್ಮ ಕಷ್ಟ ದೂರ ಆಗುತ್ತೆ ಅಂತ. ಸೊ ಇದೆಲ್ಲ ನಮ್ಮ ಫ್ಯಾಮಿಲಿದು ಪಿಕ್ಕು. ಹಾಗೆ ಎಲ್ಲರೂ ಕೂತ್ಕೊಂಡಿದ್ದಾಗ ಫೋಟೋಗಳು ತೊಗೊಂಡಿದ್ರು. ಅವ್ರದ್ದು ಎಲ್ಲ ಫೋಟೋ ಹಾಕಿದ್ದೀನಿ ನೋಡಿ. ನಾವೆಲ್ಲ ಹೋಗಿದ್ದೀವಿ. ಇದು ನಮ್ಮ ಪಾಪು. ನನ್ನ ಪಾಪು ಸ್ವಲ್ಪ ಚೇಷ್ಟೆ ಜಾಸ್ತಿ, ಆ ಥರ ಮಾಡ್ತಾ ಇರ್ತಾನೆ. ಎಲ್ಲೋದ್ರೂ ಸುಮ್ಮನೆ ಇರಲ್ಲ, ಆಟ ಆಡ್ತಾಯಿದ್ದ. ಸೊ ಅವನು ಸುಸ್ತಾಗಿದ್ದಾಗ ಮಾಡಿದ್ದೆ ವೀಡಿಯೋ. ನನಗೆ ಅಲ್ಲಿವರೆಗೂ ಫ್ಲ್ಯಾಶ್ ಆಗಿಲ್ಲ. ನಾನು ಸುಮ್ಮನೆ ಕೈ ಮುಕ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಲಾಸ್ಟಲ್ಲಿ ಮಾಡಿದ್ದಂಥ ವೀಡಿಯೋ ಅದೆಲ್ಲ ಆದಮೇಲೆ ಆಚೆ ಬಂದಾಗ ರಾಯರದ ಅಲಂಕಾರ ಮುಗ್ದಿತ್ತು. ನಾವು ಹೋದಾಗ ಬರೀ ಅಭಿಷೇಕ ಮಾಡ್ತಾಯಿದ್ರು. ಆಚೆ ಬಂದು ನೋಡಿದ್ರೆ ಇಷ್ಟು ಜನ ಇದ್ದಾರೆ. ಫುಲ್ಲು ಕ್ರೌಡ್ ಇತ್ತು. ಅದಾದಮೇಲೆ ಪ್ರಸಾದಕ್ಕೆ ಹೋಗಿ ಪ್ರಸಾದ ಮುಗಿಸ್ಕೊಂಡು ಬಂದು ಹಾಗೆ ಒಂದು ಫೋಟೋ ತಗೊಂಡೆ. ಮತ್ತೆ ಏನು ಮಾಡೋಣ, ಎಲ್ಲರೂ ಸುಸ್ತಾಗಿದೆ ಅಂತೇಳಿ ರೆಸ್ಟಿಗೆ ಕೂತ್ಕೊಂಡಿದ್ರು. ಸೊ ಏನು ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಬಂದೆ. ಈಗ ನೋಡಿ, ಇದು ನದಿ ಹತ್ರ ಹೋಗೋದು. ಅಲ್ಲೆಲ್ಲ ಫುಲ್ಲು ಹೇಗಿದೆ ಅಂದರೆ ಯಾವುದೋ ಅರಮನೆ ಮುಂದೆ ಇದ್ದೀವಿ, ನಾವು ಪ್ಯಾಲೇಸ್ ಮುಂದೆ ಇದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ಆ ಗೋಡೆ ಮೇಲೆ ಇದೆಯಲ್ಲ ಪಿಕ್ಚರು, ಪ್ರತಿಯೊಂದು ಪಿಕ್ಚರ್ ಕೆಳಗೂ ಅದೇನು ಅಂತ ಎಕ್ಸ್ಪ್ಲನೇಷನ್ ಆಗಿ ಸ್ಟೋರಿ ಹಾಕಿದ್ದಾರೆ ಸಣ್ಣದಾಗಿ. ನೀವು ಆ ಕಡೆ ಹೋದಾಗ ಮಿಸ್ ಮಾಡದೆ ಆ ಸ್ಟೋರಿನ ಓದ್ಕೊಳ್ಳಿ. ತುಂಬ ಚೆನ್ನಾಗಿದೆ. ನಮಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳು ನಮ್ಮ ಸನಾತನದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವರುಗಳ ಬಗ್ಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳು ಗೊತ್ತಾಗತ್ತೆ. ನೀವು ಆ ಕಡೆ ಹೋದಾಗ ಟೈಮ್ ಇದ್ದರೆ ಮಿಸ್ ಮಾಡದೆ ಓದ್ಕೊಳ್ಳಿ. ಸೊ ಅದಾದಮೇಲೆ ನೋಡಿ, ಹೀಗೆ ಒಂದೆರಡು ವೀಡಿಯೋಸ್ಗಳು ಮಾಡಿಕೊಂಡೆ. ನಾವು ಯಾಕೆ ಜನರಲ್ ಬೋಗಿಗೆ ಹೋಗಿದ್ದು ಟ್ರೈನಲ್ಲಿ ಅಂತಂದರೆ ಸಡನ್ನಾಗಿ ಡಿಸಿಷನ್ ಮಾಡಿದ್ದು. ಸೊ ಯಾವುದೇ ವೆಹಿಕಲ್ ಮಾಡೋದಕ್ಕೂ ಆಗಿಲ್ಲ ನಮಗೆ. ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸೊ ಹಂಗೆ ಅಂದ್ಕೊಂಡು 2 ದಿನದೊಳಗೆ ಹೊರಟಿದ್ದು. ವೆಹಿಕಲ್ ಮಾಡೋಣ ಅಂತಂದರೆ ಅಷ್ಟು ಜನ ಅಡ್ಜಸ್ಟ್ ಆಗಿಲ್ಲ. ಹಾಗಾಗಿ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಜಾಸ್ತಿ ಅಮೌಂಟನ್ನು ಪೇ ಮಾಡೋದಕ್ಕಾಗಿಲ್ಲ. ಅದಕ್ಕೆ ಬೆಟರ್ ಅಂತ ಹೇಳ್ಬಿಟ್ಟು ನಾವು ಟ್ರೈನ್ಗೆ ಹೋಗಿದ್ದು. ಅಲ್ಲಿಂದ ನಾವು ಶಿವಪ್ಪ ಟೆಂಪಲಿಗೆ ಹೋಗಿದ್ದು. ನದಿ ಹತ್ರ ಇತ್ತಲ್ಲ, ಅಲ್ಲಿ ಶಿವಪ್ಪ ಮತ್ತು ಗಂಗಮ್ಮ ದೇವಿ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡ್ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು, ನಮ್ಮ ಪಾಪು ಆಟ ಆಡ್ತಾಯಿದ್ದ ದೇವಸ್ಥಾನ ಹತ್ರ. ಅದೆಲ್ಲ ಮುಗಿಸ್ಕೊಂಡು ನೈಟಲ್ಲೇ ಸಾಯಂಕಾಲ ಆಯಿತು ಎಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ. ನೋಡಿ, ಇದೊಂದು ನೈಟ್ ವೀಡಿಯೋ ತಗೊಂಡೆ. ಲೈಟಿಂಗ್ಸ್ ಹೇಗಿದೆ ಅಂದರೆ ನಾವು ಯಾವುದೋ ಪ್ಯಾಲೇಸ್ ಮುಂದೆ ಇದ್ದೀವಿ ಅಂತ ಅನಿಸುತ್ತೆ. ನಿಜವಾಗ್ಲೂ 2 ಕಣ್ಣು ಸಾಲದು. ರಾಯರು ನಿಜವಾಗ್ಲೂ ರಾಜರ ಥರನೇ ಇದ್ದಾರೆ. ಗುರುರಾಯ ಗುರುರಾಜ ಅಂತ ಹೇಳೋದು ಸುಮ್ಮನೆ ಅಲ್ಲ ಅನಿಸುತ್ತೆ ಇದನ್ನು ನೋಡಿದ್ರೆ. ಸೊ ನೈಟ್ ಅಲ್ಲೇ ಮಲ್ಕೊಂಡಿದ್ದು. ಬೆಳಗ್ಗೆ ಎದ್ದಾಗ 1-2 ಫೋಟೋ ತಗೊಂಡ್ವಿ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಂದು ನೈಟು ಅಲ್ಲಿ ಮಲ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ ಹಾಗೆ. ಅಂದರೆ ತುಂಬ ಹಸುಗಳಿದ್ದಾವೆ. ಹಸು ತುಂಬಾ ಇದ್ದಾವೆ. ಏನು ಯಾರಿಗೂ ತೊಂದರೆ ಕೊಡೋದಿಲ್ಲ. ನಮ್ಮ ಪಾಪು ನೋಡಿ ಎಷ್ಟು ಚೇಷ್ಟೆ ಮಾಡ್ತಾಯಿದ್ದಾನೆ. ಅದು 1-2 ಫೋಟೋ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಸೊ ನಾವಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆ ಇನ್ನೊಂದು ಸಲ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದನೇ ಹೊರಡೋಣ ಅಂತೇಳಿ ಹೊರಟಾಗ ಇದು ತೆಗ್ದಂಥ ಫೋಟೋಗಳು. ಫುಲ್ ವಿವಿಗೆ ಇದೆ ನೋಡಿ ದೇವಸ್ಥಾನದ್ದು. ತುಂಬ ಚೆನ್ನಾಗಿದೆ. ಸೊ ನೋಡ್ಕೊತಾ ಇದ್ದೀರಲ್ಲ, ಫುಲ್ಲು ವೀಡಿಯೋ ಈ ರೀತಿಯಾಗಿದೆ. ನಿಮಗೆ ಟ್ರೈನ್ದು ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾರಾದರೂ ಸಡನ್ ಪ್ಲ್ಯಾನ್ ಮಾಡ್ತೀವಿ, ಇಲ್ಲಿ ಸಡನ್ ಪ್ಲ್ಯಾನ್ ಆಗಿದೆ, ಹೊರಟಿದ್ದೀವಿ, ಟ್ರೈನ್ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ.
ಸೊ ಅಲ್ಲಿಂದ ನಾವು ಹೊರಟಿದ್ದು. ನಮಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.